ಮಳೆ ಬರ್ತಿದೆ, ತುಂಬಾ ಅಂದ್ರೆ ತುಂಬಾ ಮಳೆನೇ ಇದೆ. ಸೊ ನಮ್ ಥಿಯೇಟರ್ನ ನಾವು ಕುಪ್ಪಳ್ಳಿಗೆ ಕುವೆಂಪು ಅವ್ರ ಮನೆಗೆ ಬಂದಿದ್ರಿ. ತುಂಬಾ ಅಂದ್ರೆ ತುಂಬಾ ಮಳೆನೇ ಇದೆ. ಸೊ ಜಾಸ್ತಿ ವಿಡಿಯೋಸ್ ಮಾಡಕ್ ಆಗ್ಲಿಲ್ಲ, ಬಟ್ ಆದಷ್ಟು ವಿಡಿಯೋಸ್ ಮಾಡಿದೀನಿ. ಬಟ್ ಅದನ್ನ ಅಪ್ಲೋಡ್ ಮಾಡ್ತೀನಿ, ಎಲ್ಲ ಕ್ಲಿಪ್ಸ್ ನೋಡ್ಕೊಂಡ್ ಬನ್ನಿ. ಆಮೇಲೆ ಈ ಮನೆ ವ್ಲಾಗ್ನ ನಾನು ಸಪ್ರೇಟ್ ಆಗಿ ಹಾಕ್ತೀನಿ. ಸೊ ಇನ್ಫಾರ್ಮೇಶನ್ ಹಾಕ್ತೀನಿ, ಟಿಕೆಟ್ ಪ್ರೈಸ್ ಆಗ್ಲಿ. ಆಮೇಲೆ ಇವಾಗ ಮಳೆ ಇದೆ, ಸೊ ಎಲ್ಲ ನೋಡ್ಕೊಂಡ್ ಬನ್ನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕೇಳೋಕ್ಕೆಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಅವ್ರ ಮನೆ ಕೂಡ ಅಷ್ಟೇ ಸುಂದರವಾಗಿದೆ. ಸೊ ಯಾರೆಲ್ಲ ಆಗುಂಬೆ ಸೈಡ್ ಶಿವಮೊಗ್ಗ ಹೋಗ್ತಿರೋ ಖಂಡಿತ ಕವಿಮನೆ ಹೋಗಲೇಬೇಕು. ನಮ್ಮ ಕವಿಮನೆ ಇರೋದು ಕುಪ್ಪಳ್ಳಿಯಲ್ಲಿ. ಅವಾಗ ಬಂದಾಗ ಹಿಂಗಿರುತ್ತೆ, ಇವಾಗ ಹಂಗಿರುತ್ತೆ. ಜೊತೆ ನಮ್ ಥಿಯೇಟರ್ನ ಉದಯ್ ಅವರಿದ್ದಾರೆ, ಸೂಪರ್ ಸ್ಟಾರ್. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, who was the first writer to receive the highest form of honor in India, ಬಂದು ಜ್ಞಾನಪೀಠ ಪ್ರಶಸ್ತಿ. ಸೊ ಅವರ ಸಾಧನೆ ಅಷ್ಟಿಷ್ಟಲ್ಲ. ನಮ್ಮ ಪೀಳಿಗೆ ಏನಿದೆ, ಯುವ ಪೀಳಿಗೆ, ಅವ್ರಿಗೆಲ್ಲ ಇವ್ರ ಬಗ್ಗೆ ಗೊತ್ತಿರೋದು ತುಂಬ ಅಂದರೆ ತುಂಬ ಕಮ್ಮಿ. ಸೊ ಹಾಗಾಗಿ ನನ್ನ ವಿನಂತಿ ಏನಂದರೆ, ಯಾರೆಲ್ಲ ಶಿವಮೊಗ್ಗ ಸೈಡ್ ಹೋಗ್ತಿರೋ, ಆಗುಂಬೆ ಸೈಡ್ ಹೋಗ್ತಿರೋ, ಖಂಡಿತ ಈ ಜಾಗ ನೀವು ವಿಸಿಟ್ ಮಾಡಲೇಬೇಕು. ಬಿಕಾಸ್ ಅವರು ನಿಮಗೆ ಒಂದು 20 to 30 rupees ಚಾರ್ಜ್ ಮಾಡಿದ್ರೆ ಜಾಸ್ತಿ. ಬಟ್ ಅಟ್ಲೀಸ್ಟ್ ಫಾರ್ ನಾಲೆಜ್ ಪರ್ಪಸ್ ನೀವು ಈ ಜಾಗನ ಒಂದ್ಸರಿ ನೋಡಲೇಬೇಕು. ಅಷ್ಟೇ ಅಲ್ದಿರ ಕುವೆಂಪು ಅವ್ರನ್ನ ನಮ್ಮ ರಾಷ್ಟ್ರಕವಿ ಅಂತ ಕರೀತಾರೆ. ಬಿಕಾಸ್ ನಮ್ಮ ಸ್ಟೇಟ್ ಆ್ಯಂಥಮ್ ಏನಿದೆ, ಜಯ ಭಾರತ ಜನನಿಯ ತನುಜಾತೆ, ಇದು ಕೂಡ ಅವರೇ ಬರೆದಿರೋದು. ಇದು ಒಂದು ಸ್ಮಾಲ್ ವಿಡಿಯೋ. ದಿಸ್ ಇಸ್ ಲೈಕ್ 2.5 minutes ಆಫ್ ವಿಡಿಯೋ. ಬಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾಕಂದರೆ ಒಳಗಡೆ ಫೋಟೋಗ್ರಫಿ ಇಲ್ಲ ಅಂತ ಅಂದಿದ್ರು, ಹಾಗಾಗಿ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ದಿಸ್ ವಾಸ್ ಆಲ್ ಅಬೌಟ್ ದ ಕುಪ್ಪಳ್ಳಿ ಕವಿಮನೆ, ನಾನು ಏನು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಯಾ, ದಿಸ್ ಇಸ್ ಅಬೌಟ್ ಟುಡೇಸ್ ವ್ಲಾಗ್.